ಇನ್ನು ಕೇಸರಿ ಶಾಲು ಅದು ಬಿಜೆಪಿಯ ಸ್ವತ್ತಲ್ಲ ಅಂತ ಬಿಜೆಪಿ ನಾಯಕರುಗಳಿಗೆ ಸಚಿವ ಎಂಬಿ ಪಾಟೀಲ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಲ್ಲ ಕೇಸರಿ ಶಾಲ್ ಹಾಕೊಂಡು ಬಂದಂತ ವಿಚಾರವಾಗಿ ಅವ್ರು ಮಾತನಾಡ್ತಾ ಜೈ ಭೀಮ್, ಜೈ ಶ್ರೀರಾಮ್, ಜೈ ಬಸವಣ್ಣ ಹೀಗೆ ನಾವು ಘೋಷಣೆಗಳನ್ನ ಕೂಗ್ತೀವಿ. ನಮ್ಮ ದೇವಸ್ಥಾನಗಳಲ್ಲೂ ನಾವು ಕೇಸರಿ ಧ್ವಜವನ್ನ ಬಳಕೆ ಮಾಡ್ತೀವಿ. ಅದರಲ್ಲೇನಿದೆ? ಹಾಗಂತ ರಾಜಕೀಯದಲ್ಲೆಲ್ಲ ಕೇಸರಿ ಧ್ವಜ ಹಾಕೊಂಡು ರಾಜಕಾರಣಿಗಳೆಲ್ಲ ಈ ಕೇಸರಿ ಧ್ವಜ ಹಾಕೊಂಡು ಇದು ಒಂದು ಪಕ್ಷಕ್ಕೆ ಸಂಬಂಧಪಟ್ಟ ಹಾಗಿನ ಬಣ್ಣ ಅನ್ನುವಂಥ ರೀತಿಯಲ್ಲಿ ಬಿಂಬಿಸೋದಿದೆಯಲ್ಲ, ಇದು ಸರಿಯಲ್ಲ ಅನ್ನುವಂಥ ರೀತಿಯಾಗಿ ಎಂಬಿ ಪಾಟೀಲ್ ಕೂಡ ಹೇಳಿದ್ದಾರೆ. ನಾ ಮೊದಲೇ ಹೇಳಿದಾಗೆ ಕೇಸರಿ ಶಾಲು ಇತ್ತೀಚೆಗೆ ರಾಜ್ಯ ರಾಜಕಾರಣದಲ್ಲಿ ಆಗಾಗ ಸುದ್ದಿಗೆ ಬರ್ತಾ ಇರುತ್ತೆ. ಅದು ಮೊನ್ನೆ ಮಂಡ್ಯದ ಪ್ರತಿಭಟನೆ ಆಯಿತು. ಇದೀಗ ರವಿ ಗಣಿಗ ಅವರಿಗೂ ಕೂಡ ಬಿಜೆಪಿಯ ಶಾಸಕರುಗಳೆಲ್ಲ ಇವತ್ತು ಕೇಸರಿ ಶಾಲನ್ನೇ ಹಾಕೊಂಡ್ಬಂದಿರ್ತಾರೆ. ಆ ಶಾಲನ್ನು ನಿನಗೂ ಹಾಕ್ಲಾ ಅಂತ ಹಾಕೋಣ, ಅದರಲ್ಲಿ ಏನಿದೆ ಅನ್ನುವಂಥ ರೀತಿಯಾಗಿ ನಾವು ಹಿಂದೂಗಳೇ ಯಾಕೆ ಹಾಕಲ್ಲ ಅನ್ನುವಂಥ ರೀತಿಯಾಗಿ ರವಿ ಗಣಿಗ ಹೇಳ್ತಾರೆ. ಬಟ್ ಇದನ್ನ ಬಿಜೆಪಿ ಹಿಂದೂಗಳು ಅಂತ ಅಂದರೆ ಕೇಸರಿ ಶಾಲು ಬಿಜೆಪಿ ಅಂತ ಅಂದರೆ ಕೇಸರಿ ಶಾಲು ಹಿಂದೂ, ಈ ರೀತಿಯಾಗಿ ಬಿಂಬಿಸುವಂಥ ಪ್ರಯತ್ನ ಪಡ್ತಾ ಇದೆ. ಇದು ತಪ್ಪು ಅನ್ನುವಂಥ ರೀತಿಯಾಗಿ ಕಾಂಗ್ರೆಸ್ ನಾಯಕರುಗಳು ಇದೀಗ ವಾಕ್ಸಮರವನ್ನು ಶುರು ಮಾಡಿದ್ದಾರೆ. ಅದನ್ನು ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಏನಾದ್ರು ಕಪ್ ಶಾಲ್ ಬೇಕಾದ್ರೂ ಹಾಕೊಳ್ಳಿ, ಕೇಸರಿ ಶಾಲ್ ಬೇಕಾದರೂ ಹಾಕೊಳ್ಳಿ, ರಾಜಕಾರಣದಲ್ಲಿ ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಟ್ ಇದೇ ವಿಚಾರ ಈಗ ಬಹಳ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರುವಂತಹ ಸಂಗತಿ ಕೇಸರಿ ಶಾಲ್ನ ವಿಚಾರವಾಗಿ. ಬಹುಶಃ ಮುಂದಿನ ದಿನಗಳಲ್ಲೂ ಕೂಡ ಇವರು ಸಂಸತ್ನಲ್ಲಿ ಅಂದರೆ ನಮ್ಮ ಏನು ವಿಧಾನಸಭಾ ಅಧಿವೇಶನದಲ್ಲಿ ಅಥವಾ ವಿಧಾನ ಪರಿಷತ್ನಲ್ಲಿ ಅಥವಾ ಓವರಾಲ್ ಈಗ ನಾವು ಬಜೆಟ್ ಅಧಿವೇಶನ ಏನು ನೋಡ್ತಾ ಇದ್ದೀವಿ, ಇಲ್ಲೆಲ್ಲ ಕಂಪ್ಲೀಟ್ ಕೇಸರಿ ಶಾಲ್ ಹಾಕೊಂಡು ಬಂದರೂ ಕೂಡ ಆಶ್ಚರ್ಯ ಇಲ್ಲ ಬಿಜೆಪಿಯ ನಾಯಕರುಗಳು. ಈ ಮುಖ್ಯವಾಗಿ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಹಿಂದೂ ಮತಗಳನ್ನು ಹೆಚ್ಚಿಗೆ ಸೆಳೆಯುವಂಥ ಪ್ರಯತ್ನವನ್ನು ಹೀಗೆ ಮಾಡ್ತಾ ಇದ್ದಾರೆ ಅನ್ನೋ ಸ್ಪಷ್ಟ.